ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 21. ಹಾಲಿನ ಲೋಟ ಕೈಯಲ್ಲಿಡಿದು ರೂಮಿಗೆ ಕಾಲಿಟ್ಟಳು ನಿವಿ. ಅಲ್ಲಿ ಯಾರೂ ಇರಲಿಲ್ಲ. ರೂಮಿನಲ್ಲಿ ಮಂಚ ನುಡಿದವಳಿಗೆ ಸಿಟ್ಟು ಇನ್ನೂ ಹೆಚ್ಚಾಯಿತು. ಮಂಚ ಎಲ್ಲ ಮಲ್ಲಿಗೆ ಹಾಗೂ ಕೆಂಪು ಗುಲಾಬಿ ದಳಗಳಿಂದ ಕಂಗೊಳಿಸುತ್ತಿತ್ತು. ಹಾಸಿಗೆಯ ಮಧ್ಯದಲ್ಲಿ ಕೆಂಪು ಬಣ್ಣದ ಗುಲಾಬಿ ಎಸಳುಗಳಿಂದ ಹಾರ್ಟ್ ಶೇಪ್ ಮಾಡಿದ್ದರು. ಛೆ, ನಡೆಯದೇ ಇರೋ ಶಾಸ್ತ್ರಕ್ಕಾಗಿ ಸುಂದರವಾದ ಹೂಗಳು ಬಲಿಯಾದವಲ್ಲ. ಇವುಗಳು ಗಿಡಗಳಲ್ಲೇ ಇದ್ದರೆ ಚೆನ್ನಾಗಿರ್ತಿತ್ತು. ಆದರೆ ಯಾರಿಗೆ ಹೇಳಿ ಇವೆಲ್ಲ ಎಂದು ಗೊಣಗುತ್ತಾ ರೂಮಿನ ಸುತ್ತಲೂ ಒಮ್ಮೆ ಕಣ್ಣು ಹಾಯಿಸಿದಳು. ಅವಳಿಗೆ ತಿಳಿಯದೆ ವಾವ್ ಎಂಬ ಉದ್ಗಾರ ಬಂತು ಅವಳಿಂದ. ಗೋಡೆಯಲ್ಲಿ ಸುಂದರವಾದ ನವಿಲು. ಅದನ್ನು ನೋಡುತ್ತಿದ್ದರೆ ನಿಜವಾಗಿಯೂ ಕಣ್ಣೆದುರಿಗೆ ಇದೆಯೇ ಎಂಬಂತೆ ಇತ್ತು. ಇನ್ನು ಶೋಕೇಸ್ನಲ್ಲಿ ಒಂದು ಪುಟ್ಟ ಮನೆ, ಅದರ ಮುಂದೆ ತುಂಬ ಮರಗಿಡಗಳು, ವಿವಿಧ ಬಣ್ಣದ ಹೂಗಳು ಮತ್ತು ಜಲಪಾತ ಇವೆಲ್ಲ ಇರುವ ಒಂದು ಶೋ ಪೀಸ್ ಇತ್ತು. ಮತ್ತು ಒಂದು ತಾಜ್ ಮಹಲ್, ಚಿಕ್ಕ ವಯಲಿನ್ ಮತ್ತು ಗಿಟಾರ್, ಹೀಗೆ ಪುಟ್ಟ ಸಂಗೀತೋಪಕರಣಗಳು ಮತ್ತು 2 ಬಿಳಿ ಪಾರಿವಾಳದ ಮಧ್ಯದಲ್ಲಿ ಹಾರ್ಟ್ ಶೇಪ್ ಇರುವಂಥದ್ದು. ಆಮೇಲೆ ಆಚೆ ಗೋಡೆಯಲ್ಲಿ ರಾಧಾಕೃಷ್ಣರ ಪೇಂಟಿಂಗ್. ಇದರ ಮೊದಲು ತುಂಬ ಪೇಂಟಿಂಗ್ಸ್ ನೋಡಿದ್ದರೂ ಆ ಪೇಂಟಿಂಗ್ನಲ್ಲಿ ಏನೋ ವಿಶೇಷ ಇದೆ ಎಂದನಿಸಿತು ಅವಳಿಗೆ. ಎಷ್ಟು ಹೊತ್ತು ಇದ್ದ ಸಿಟ್ಟು ಈಗ ಮಾಯವಾಯಿತು. ಮುಖದಲ್ಲಿ ನಗು ಅರಳಿತು. ಪರವಾಗಿಲ್ಲ, ಹುಡುಗನಿಗೆ ಒಳ್ಳೆ ಟೇಸ್ಟ್ ಇದೆ. ರೋಬೋಟ್ ಅಲ್ಲ, ಪ್ರಕೃತಿ ಹಾಗೂ ಸಂಗೀತವನ್ನು ಪ್ರೀತಿಸುವ ವ್ಯಕ್ತಿಯವನು ಎಂದನಿಸಿತು ಅವಳಿಗೆ. ಅದರ ಹತ್ತಿರ ಒಂದು ಫೋಟೋ ಇತ್ತು. ಅದನ್ನು ನೋಡುವ ಮೊದಲೇ ಬಾಲ್ಕನಿಯಲ್ಲಿ ಏನೋ ಸದ್ದು ಕೇಳಿ ಆಚೆ ಹೋದಳು. ಅಲ್ಲಿ ಯಾರು ನಿಂತಿರುವ ಹಾಗೆ ಕಂಡಿತು. ಸಮೀಪ ಹೋದಳು. ಒಬ್ಬ ವ್ಯಕ್ತಿ ಆಕಾಶವನ್ನು ದಟ್ಟಿಸುತ್ತಾ ನಿಂತಿದ್ದ. ಬಾಲ್ಕನಿಯಲ್ಲಿ ಹೂಗಿಡಗಳನ್ನು ಇಡಲಾಗಿತ್ತು. ಅಲ್ಲಿ ನಿಂತರೆ ಮನಸ್ಸಿಗೆ ಏನೋ ಹಿತ. ಹಾಗೂ ಅಲ್ಲಿ ಇಬ್ಬರು ಕುಳಿತುಕೊಳ್ಳುವ ಸ್ವಿಂಗ್ ಚೇರ್ ಹಾಕಲಾಗಿತ್ತು. ಆ ವ್ಯಕ್ತಿ ನಿಂತಿದ್ದ ಪಕ್ಕದಲ್ಲಿ ಒಂದು ಹೂವಿನ ಪಾಟ್ ಬಿದ್ದಿತು. ಮಾತನಾಡಿಸಲಾ ಬೇಡವಾ ಎಂದು ಯೋಚಿಸುತ್ತಾ ನಿಂತಿದ್ದಳು ಅವಳು. ಆಮೇಲೆ ಇವಾಗ ಮಾತನಾಡಿಸೋದು ಬೇಡ ಎಂದುಕೊಂಡು ಒಳಗೆ ಹೋದಳು. ಸಮಯದ ಪರಿವೇ ಇಲ್ಲದೆ ನಿಂತಿದ್ದವ ತಿರುಗಿ ಒಳಗೆ ಹೋಗಲು ನೋಡಿದಾಗ ಯಾರೋ ಒಳಗೆ ಹೋಗುವುದನ್ನು ನೋಡಿದ. ಅವಳು ಇಲ್ಲಿ ಬಂದು ಹೋಗಿದ್ಲಾ ಎಂದು ಯೋಚನೆಗೊಳಗಾದ. ಅವನೊಳಗೆ ಬಂದ. ಅವಳಿಗೂ ತಿಳಿಯಿತು. ಮಾತನಾಡುವುದು ಸರಿ ಎಂದು ತಲೆ ಎತ್ತಿದಳು. ಇಬ್ಬರಿಗೂ ಶಾಕ್. ಅವಳ ಬಾಯಿಂದ ನೀನಾ ಎಂಬ ಧ್ವನಿ ಹೊರಗೆ ಬಂತು. ಆದರೆ ಅವನು ಗರಬಡಿದವನಂತೆ ನಿಂತಿದ್ದ. ಇದು ಕನಸೋ ನನಸೋ ಎಂದು ತಿಳಿಯದಾದ. ಲೋ ಕಿಟ್ಟಪ್ಪ, ನಿಜವಾಗಲೂ ನೀನೇ ನನಗೆ ತಾಳಿ ಕಟ್ಟಿರೋದು? ಅವನು ತುಟಿ 2 ಮಾಡಲಿಲ್ಲ. ನಂತರ ಅವಳು ತಾನು ಕನಸು ಕಾಣುತ್ತಿಲ್ಲ ತಾನೆ ಎಂದು ತನ್ನ ಕೈಯನ್ನು ತಾನೇ ಜಿಗುಟಿದಳು. ಅಲ್ಲ, ಇದು ಕನಸಲ್ಲ. ಅಯ್ಯೋ ಕೃಷ್ಣ, ಅಪ್ಪ ನನಗಾಗಿ ಹುಡುಕಿದ ವರ ಇವನ ಬಗ್ಗೆ ಏನೂ ತಿಳಿಯದೆ ನನ್ನನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇವನನ್ನು ಮೊದಲು ನೋಡಿದ್ದು 3 ವರ್ಷಗಳ ಹಿಂದೆ. ಅವತ್ತು ಪಾರ್ಕಲ್ಲಿ ಒಂದು ಹುಡುಗಿನ ತಬ್ಬಿಕೊಂಡು ನಿಂತಿದ್ದ. ಆಮೇಲೆ ಅವತ್ತು ದೇವಸ್ಥಾನದಲ್ಲಿ ಆ ಹುಡುಗಿ ಅಳ್ತಾ ಇದ್ದಾಗ ಕಾರಣ ಕೇಳಿದರೆ ಒಬ್ಬ ಅಸಭ್ಯವಾಗಿ ವರ್ತಿಸಿದ ಅಂದ್ಲು. ಅವನು ಇವನೇ. ಅವತ್ತೇ ಇವನಿಗೆ ನನ್ನ ಕೈಯಿಂದ ಕಪಾಳ ಮೋಕ್ಷ ಆಗಿತ್ತು. ಆಮೇಲೆ ಲಾಸ್ಟ್ ಟೈಮ್ ನಾನು ಐಶು ಜೊತೆಗೆ ಮಾಲ್ಗೆ ಹೋದಾಗ ನನಗೆ ಡಿಕ್ಕಿ ಹೊಡೆದಿದ್ದ. ಅವತ್ತು ಸರಿಯಾಗಿ ಉಗಿದು ಕಳಿಸಿದ್ದೆ. ಮತ್ತು ಐಸ್ ಕ್ರೀಮ್ ತಿನ್ನುವಾಗ ಹುಡುಗಿಯರು ನಗೋದು ಕೇಳಿಸಿತು. ತಿರುಗಿ ನೋಡಿದಾಗ ಆ ಹುಡುಗಿಯರ ಮಧ್ಯದಲ್ಲಿ ಇವನು ಕೂತಿದ್ದ. ಅವರು ಇವನಿಗೆ ಐಸ್ ಕ್ರೀಮ್ ತಿನ್ನಿಸುತ್ತಿದ್ದರು. ಯಪ್ಪ, ಇವನ ಪುರಾಣ ಹೇಳ್ತಾ ಹೋದರೆ ದಿನಗಳು ಸಾಕಾಗಲ್ಲ. ಯಾವಾಗಲೂ ಕೃಷ್ಣನ್ ಥರ ಹುಡುಗಿಯರ ಜೊತೆಗೆ ಇರೋದ್ರಿಂದ ಕಿಟ್ಟಪ್ಪ ಅಂತ ಹೆಸರಿಟ್ಟೆ ನಾನು. ಕೃಷ್ಣ ನನ್ನ ಇಷ್ಟ ದೇವರು. ಆ ದೇವರ ಹೆಸರಿಟ್ಟು ಕರೆಯೋ ಯೋಗ್ಯತೆ ಇವನಿಗಿಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡು ಅವನ ಕಡೆಗೆ ನೋಡಿ ಹೇಗೋ ನಮಗೆ ಮದುವೆ ಆಗೋಯ್ತು. ನನಗೆ ಮದುವೆ ಇಷ್ಟ ಇರಲಿಲ್ಲ. ಮನೆಯವರಿಗಾಗಿ ಮದುವೆಗೆ ಒಪ್ಕೊಂಡೆ. ನಿಮಗೆ ನನ್ನ ದೇಹ ಸಿಗಬಹುದು, ಮನಸ್ಸು ಸಿಗಲ್ಲ. ಏನೋ ಹಾಗೆ ನೋಡ್ತಿದ್ಯಾ? ಈ ಥರ ಡೈಲಾಗ್ ನಾನು ಹೇಳ್ತೀನಿ ಅಂದ್ಕೊಂಡ್ರೆ ಅದು ಕೇವಲ ನಿನ್ನ ಭ್ರಮೆ. ಈ ಥರ ಡೈಲಾಗೆಲ್ಲ ಬೇರೆ ಧಾರಾವಾಹಿಗಳಲ್ಲಿ ನೋಡಿರಬಹುದು. ಆದರೆ ಆ ಥರ ಸೀನ್ ಇಲ್ಲ ಇಲ್ಲಿ. ಇದು ನಿವಿ, ಗೊತ್ತಾಯ್ತಲ್ವಾ? ನನ್ನ ಮನಸ್ಸು ಮಾತ್ರವಲ್ಲ, ನನ್ನ ದೇಹ ಕೂಡ ನಿಮಗೆ ಸಿಗಲ್ಲ. ಅವಳು ಪಟಪಟ ಮಾತಾಡುವುದನ್ನು ನೋಡಿ ಕಳೆದು ಹೋದ. ಅವಳು ಹೇಳಿದ್ದು ಯಾವುದು ಅವನಿಗೆ ಕೇಳಲೇ ಇಲ್ಲ. ಅವಳು ಅವನ ಮುಖದ ಮುಂದೆ ಚಿಟಿಕೆ ಹೊಡೆದು, ನೋಡು, ಈ ಮನೆ ನಿಂದು,
ಈ ರೂಮ್ ನಿಂದು, ಈ ಮಂಚನೂ ನಿಂದು. ಹಾಗಂತ ನೆಲದ ಮೇಲೆ ಮಲಗೋಕೆ ನನ್ನಿಂದಾಗಲ್ಲ. ಸೊ ನೀನು ಮಂಚದ ಆ ತುದಿಯಲ್ಲಿ ಬಿದ್ಕೋ, ನಾನು ಈ ಕಡೆ ಮಲಗ್ತೀನಿ, ಓಕೆ? ಹೇ ನಿಂತ್ಕೋ, ಒಂದು ನಿಮಿಷ ಎಂದು ಅವಳ ಲಗೇಜ್ ಅದೇ ರೂಮಿನಲ್ಲಿದ್ದ ಕಾರಣ ಅದರಿಂದ ದುಪ್ಪಟ್ಟ ತೆಗೆದವಳೆ ಅವನ ಎರಡೂ ಕೈಗಳನ್ನು ಅದರಿಂದ ಕಟ್ಟಿದಳು. ಈಗ ಹೋಗಿ ಬಿದ್ಕೋ. ಅವನು ಇದು ಯಾಕೆ ಎಂಬಂತೆ ನೋಡಿದ. ಮತ್ತಿದು ನನ್ನ ಸೇಫ್ಟಿಗೆ ಎಂದಳು. ಅವನು ಏನೊಂದು ಹೇಳದೆ ಮಲಗಿದ. ಅಲ್ಲ, ನಾನು ಅಷ್ಟು ಹೊತ್ತಿಂದ ಟೇಪ್ ರೆಕಾರ್ಡರ್ ಥರ ಒಬ್ಬಳೇ ಮಾತಾಡ್ತಾ ಇದ್ದೀನಿ. ಇವನ ಬಾಯಿಂದ ಒಂದು ಶಬ್ದನೂ ಹೊರಗಡೆ ಬಂದಿಲ್ಲ. ಇವನಿಗೆ ಮಾತು ಬರಲ್ವಾ? ನಾನು ಇವನನ್ನು ನೋಡಿದ್ರಿಂದ ಇಲ್ಲಿ ತನಕ ಇವನು ಮಾತನಾಡುವುದನ್ನು ಕೇಳಲೇ ಇಲ್ಲ. ಒಂದು ವೇಳೆ ಇವನು ಮಾತು ಬರ್ದಿರೋ ಮೂಕ ಇರಬಹುದಾ ಎಂದು ಯೋಚಿಸುತ್ತಾ ಬೆಳಗ್ಗೆಯಿಂದ ಸುಸ್ತಾಗಿದ್ದರಿಂದ ನಿದ್ದೆಗೆ ಜಾರಿದಳು. ಸತ್ವತ್ ಅವಳ ಮುದ್ದು ಮುಖವನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದ. ಅವನ ಭಾವನೆಗಳನ್ನು ನಾನು ಹೇಳುವುದಕ್ಕಿಂತ ಅವನೇ ಹೇಳಿದರೆ ಚೆನ್ನಾಗಿರುತ್ತೆ ಅಲ್ವಾ? ಈ ಮುದ್ದು ಮುಖದ ಮೇಲೆ ಇಷ್ಟು ಕೋಪ ಇದೆ ಎಂದು ನಂಗೆ ಗೊತ್ತಿರಲಿಲ್ಲ ಕಣೆ ಹುಡುಗಿ. ನಿನ್ನನ್ನು ನೋಡ್ತಾ ಇದ್ದರೆ ಹಾಗೆ ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತೀಯೇ. ನಿಂಗೆ ಗೊತ್ತಾ ಚಿನ್ನಿ, 1 ವಾರದ ಹಿಂದೆ ಅಪ್ಪ ಬಂದು ಮುಂದಿನ ವಾರ ನಿನ್ನ ಮದುವೆ ಅಂದರು. ನಾನು ಏನೂ ಮಾತಾಡದೆ ನೇರ ರೂಮಿಗೆ ಹೋಗಿ ಬಾಗಿಲು ಹಾಕಿದೆ. ತಲೆ ಚಿಟ್ಟು ಹಿಡಿದು ಹೋಗುತ್ತಿತ್ತು. ಅಳಬೇಕೋ ಕೋಪ ಮಾಡಬೇಕೋ ಏನೊಂದು ಅರ್ಥ ಆಗ್ತಿರಲಿಲ್ಲ. ಅಪ್ಪ ಇಲ್ಲಿ ತನಕ ನನ್ನ ಆಸೆಗೆ ವಿರುದ್ಧವಾಗಿ ನಿಂತವರಲ್ಲ. ಹೇಗಾದರೂ ಮಾಡಿ ಅವರನ್ನು ಒಪ್ಪಿಸಿ ಈ ಮದುವೆ ನಿಲ್ಲಿಸಬೇಕು ಅಂದ್ಕೊಂಡೆ. ಹಾಗೆ ಅವರ ರೂಮಿಗೆ ಹೋದಾಗ ಅಪ್ಪ ಅಮ್ಮ ಮಾತನಾಡುವುದನ್ನು ಕೇಳಿಸಿಕೊಂಡೆ. ಸರು, ಅಳಬೇಡ್ವೆ? ಇಲ್ಲ ರೀ, ಈ ಮದುವೆ ಆಗೋ ತನಕ ನಂಗೆ ನೆಮ್ಮದಿ ಇಲ್ಲ. ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತ ತಿಳಿದ ಮೇಲೆ ಹೇಗೆ ನೆಮ್ಮದಿಯಿಂದ ಇರಲಿ? ಸ್ವಾಮಿಗಳು ಪರಿಹಾರ ಹೇಳಿದ್ದಾರಲ್ವಾ, ಅವನಿಗೆ ಅವಳೇ ರಕ್ಷಾ ಕವಚ, ಹಾಗೂ ಅವಳಿಗೂ ಅವನೇ ರಕ್ಷಾ ಕವಚ. ಇಬ್ಬರು ಒಬ್ರಿಗೋಸ್ಕರ ಒಬ್ಬರು ಹುಟ್ಟಿದವರು. ಅವರಿಬ್ಬರು ಯಾವಾಗಲೂ ಜೊತೆಗೆ ಇದ್ದರೆ ಇಬ್ಬರು ಸೇಫಾಗಿರ್ತಾರೆ. ಹೌದು ರೀ, ನೀವು ಹೇಳ್ತಿರೋದು ನಿಜ. ಆದರೂ ನಾವಿಲ್ಲಿ ತನಕ ಚೇತುಗೆ ಅವನಿಷ್ಟದ ವಿರುದ್ಧವಾಗಿ ಹೋಗಿಲ್ಲ. ಈ ಸಾರಿ ನನ್ನ ಕಂದನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಮದುವೆ ಮಾಡೋಕ್ಕೆ ಹೊರಟಿದ್ದೀವಿ. ಅವನು ಖುಷಿಯಾಗಿದ್ದಾನೋ ಬೇಜಾರು ಮಾಡ್ಕೊಳ್ತಾನೋ ಗೊತ್ತಿಲ್ಲ. ಚಿಂತೆ ಮಾಡಬೇಡ ಸರು, ಆ ಹುಡುಗಿ ಖಂಡಿತ ಅವನ ಮನಸ್ಸನ್ನು ಗೆಲ್ತಾಳೆ. ನಂಗೆ ನಂಬಿಕೆ ಇದೆ. ಅವಳನ್ನು ಇಷ್ಟಪಡದೇ ಇರೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದನ್ನೆಲ್ಲ ಕೇಳಿದ ಮೇಲೆ ನನಗೆ ಅವರ ಹತ್ರ ಮಾತಾಡೋಕ್ಕಾಗಲಿಲ್ಲ. ನೇರ ನನ್ನ ರೂಮಿಗೆ ಬಂದೆ. ಯಾವಾಗಲೂ ನನ್ನ ಒಳಿತನ್ನು ಬಯಸುವ ಜೀವ ಅವರು. ಈ ಮದುವೆ ಕೂಡ ನನ್ನ ಹಾಗೂ ನಿನ್ನ ಪ್ರಾಣ ಉಳಿಸಿಕೊಳ್ಳಲು ಮಾಡಿದ್ದು. ಆದರೆ ನನಗಾಗ ಹುಡುಗಿ ಯಾರು ಅಂತ ಗೊತ್ತಿರಲಿಲ್ಲ. ಈ ಜಾತಕದಲ್ಲಿ ನಂಬಿಕೆಯೂ ಇರಲಿಲ್ಲ. ನನಗೆ ನನ್ನ ಪ್ರೀತಿಗೋಸ್ಕರ ಅವರ ಕಣ್ಣಲ್ಲಿ ನೀರು ಬರಿಸೋದು ಇಷ್ಟ ಇರಲಿಲ್ಲ. ಸ್ವಾರ್ಥಿಯಾಗಲು ಇಷ್ಟ ಇರಲಿಲ್ಲ. ಈ ಹೃದಯದಲ್ಲಿ ಮನಸ್ಸಿನಲ್ಲಿ ಯಾವತ್ತಿದ್ರೂ ನೀನೇ ರಾಣಿ. ನನ್ನ ಉಸಿರು, ನನ್ನ ಜೀವ, ನನ್ನ ಮುದ್ದು ಗೊಂಬೆ ನೀನು. ನಾನು ಮರುದಿನ ಬೆಳಗ್ಗೆ ಅಪ್ಪ ಅಮ್ಮನ ಹತ್ರ ಹೋಗಿ ಮದುವೆಗೆ ನಂಗೆ ಒಪ್ಪಿಗೆ ಇದೆ, ಆದರೆ ನಂದೊಂದು ಕಂಡೀಷನ್ ಇದೆ ಅಂತ ಹೇಳಿದಾಗ ಏನದು ಅಂತ ಕೇಳಿದರು. ನಾನೀ ಮದುವೆ ಆಗಬೇಕಂದ್ರೆ ನಮ್ಮ ಮದುವೆ ವಿಚಾರ ಯಾರಿಗೂ ಹೇಳಬಾರ್ದು. ಸರಳವಾಗಿ ದೇವಸ್ಥಾನದಲ್ಲಿ ಮಾಡಿದರೆ ಸಾಕು. ಹಾಗೂ ಮೀಡಿಯಾದವರಿಗೆ ಈ ಸುದ್ದಿ ಗೊತ್ತಾಗಬಾರ್ದು. ಆಗ ದಾದು ಮತ್ತು ಜಾನು ಕೂಡ ನನ್ನ ಮಾತಿಗೆ ಒಪ್ಪಿದ್ರು. ನಮ್ಮ ಮದುವೆ ಸರಳವಾಗಿ ದೇವಸ್ಥಾನದಲ್ಲಿ ನಡೆಯಲು ಕಾರಣ ನಾನು. ಯಾಕೆಂದರೆ ಎಲ್ರಿಗೂ ನೀನು ಹೆಂಡತಿ ಅಂತ ಗೊತ್ತಾದರೆ ನಿನ್ನ ಭವಿಷ್ಯ ಏನಾಗುತ್ತೆ ಎಂದು ಯೋಚಿಸಿ ಆ ನಿರ್ಧಾರಕ್ಕೆ ಬಂದೆ. ನಾನು ಮದುವೆ ಆದಮೇಲೆ ನಿಮಗೆ ಡೈವೋರ್ಸ್ ಕೊಟ್ಟು ನಿಮಗೆ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿಸೋಣ ಅಂದ್ಕೊಂಡೆ. ತಾಳಿ ಕಟ್ಟಬೇಕಾದ್ರೆ ನಿನ್ನ ಮುಖ ಕೂಡ ನೋಡಲಿಲ್ಲ ನಾನು. ಕ್ಷಮಿಸು ಮುದ್ದು, ಮದುವೆ ಹುಡುಗಿ ನೀನು ಅಂತ ಗೊತ್ತಾಗಿದ್ರೆ ನಾನು ಈ ಥರ ಮಾಡ್ತಾ ಇರಲಿಲ್ಲ. ಯಪ್ಪ, ಅದೆಷ್ಟು ಕೋಪ ನಿನಗೆ ನಾನು ಕಂಡ್ರೆ. ಅವತ್ತು ನನ್ನ ಕೆನ್ನೆಗೆ ಬಾರಿಸಿದಾಗ ಪರವಾಗಿಲ್ಲ, ನಮ್ಮ ಹುಡುಗಿಗೆ ಧೈರ್ಯ ಇದೆ ಅಂತ ಅಂದ್ಕೊಂಡೆ. ಆದರೂ ನೀನು ದುಡುಕಿದೆ ಅಂತ ನಿಂಗೆ ಅನ್ನಿಸ್ಲಿಲ್ವಾ? ಹೋಗಲಿ, ಏಟು ಕೊಟ್ಟಿದ್ದು ನೀನೇ ತಾನೇ, ಪರವಾಗಿಲ್ಲ, ಸಹಿಸ್ಕೋತೀನಿ. ಆ ಒಂದು ಏಟಿಗೆ ಬಡ್ಡಿ ಸಮೇತ ಮುತ್ತು ತಗೊಳ್ತೀನಿ. ಅದಕ್ಕೆ ಇನ್ನು ಜೀವನ ತುಂಬ ಬಾಕಿ ಇದೆ. ಅದು ಯಾವಾಗ ನನ್ನನ್ನು ಅರ್ಥ ಮಾಡ್ಕೊಳ್ತೀಯೋ ನಾ ಕಾಣೆ. ಅಲ್ವೇ ನನ್ನ ಜಾಣ ಮರಿ? ನನ್ನ ಕೈಗೆ ದುಪ್ಪಟ್ಟ ಕಟ್ತೀಯಾ? ಯಾಕೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಈ ಕಟ್ಟು ಬಿಚ್ಚೋದು ಅಷ್ಟೇನು ಕಷ್ಟ ಇಲ್ಲ. ಆದರೂ ನಾನು ಬಿಚ್ಚಲ್ಲ. ಯಾಕೆ ಗೊತ್ತಾ?
ಅದರಿಂದ ನಿಂಗೆ ಬೇಸರ ಆಗಬಾರ್ದು ಅಂತ. ನನ್ನ ನಿದ್ದೆ ಕೆಡಿಸಿ ಆರಾಮಾಗಿ ಮಲ್ಕೊಂಡಿದ್ಯಾ ಅಲ್ವಾ? ಮುದ್ದು ಮಾಡಬೇಕು ಅನ್ನಿಸ್ತಿದೆ. ಒಂದೇ ಒಂದು ಸಾರಿ ಹಣೆಗೆ ಮುದ್ದು ಕೊಡ್ತೀನಿ. ಎಚ್ಚರ ಇರುವಾಗ ಕೊಟ್ಟರೆ ಮಹಾ ಕಳೆಯಾಗಿಬಿಡ್ತೀಯ. ಪ್ರಪಂಚದಲ್ಲಿ 2 ಕೈ ಕಟ್ಟಿ ಹೆಂಡತಿ ಹಣೆಗೆ ಚುಂಬಿಸುವ ಮೊದಲನೇ ಗಂಡ ನಾನೇ ಅನಿಸುತ್ತೆ. ಗುಡ್ ನೈಟ್ ಬೇಬಿ ಎಂದು ಅವಳ ಹಣೆಗೆ ಚುಂಬಿಸಿ ಅದು ಯಾವಾಗ ನಿದ್ರಾದೇವಿ ಮಡಿಲು ಸೇರಿದ್ನೋ ಗೊತ್ತಿಲ್ಲ. ಸಡನ್ನಾಗಿ ಎಚ್ಚರ ಆಯಿತು. ನನ್ನ ಹುಡುಗಿ ನನ್ನನ್ನು ತಬ್ಕೊಂಡು ಮಲಗಿದ್ಲು. ದೂರ ಸರಿಸುವ ಮನಸ್ಸಾಗಲಿಲ್ಲ. ಹಾಗೆ ಪುನಃ ನಿದ್ದೆಗೆ ಜಾರಿದೆ. ಬೆಳಗ್ಗೆ ಬೇಗ ಎದ್ದು ಅವಳನ್ನು ಮೆಲ್ಲಗೆ ದೂರ ಸರಿಸಿದೆ. ಮತ್ತೆ ಕಣ್ಣು ಮುಚ್ಚಿ ನಿದ್ದೆಯಲ್ಲಿರುವ ಹಾಗೆ ನಟಿಸಿದೆ. ಅವಳು ಎದ್ದು ಒಮ್ಮೆ ನನ್ನನ್ನು ನೋಡಿ, ಪರವಾಗಿಲ್ಲ ನೀವಿ, ನೀನು ಜಾಣೆ. ಅವನ ಕೈ ಕಟ್ಟಿ ಒಳ್ಳೆ ಕೆಲಸ ಮಾಡಿದೆ ಕಣೆ. ರಾತ್ರಿ ನಿದ್ದೆಯಲ್ಲಿ ಹೊರಳಾಡದೆ ಗುಡ್ಗಳಾಗಿ ಮಲಗಿದ್ಯಾ ಎಂದು ತನಗೆ ತಾನೇ ಹೇಳಿ ಬಾತ್ರೂಮ್ಗೆ ಹೋದಳು. ಅವಳು ಹೋದ ಮೇಲೆ ಜೋರಾಗಿ ಒಮ್ಮೆ ಉಸಿರು ಬಿಟ್ಟೆ. ನೀವೇ ಹೇಳಿ, ಎಷ್ಟು ಜಾಣೆ ಅಲ್ವಾ ನನ್ನ ಹೆಂಡತಿ? ಕೈಯನ್ನು ಬಿಗಿಯಾಗಿ ಕಟ್ತೆ ರಾತ್ರಿ ಹೊರಲಾಡಿ ನನ್ನನ್ನು ತಬ್ಕೊಂಡು ಮಲಗಿದ್ದು ಅಲ್ಲದೆ ಚೆನ್ನಾಗಿ ನಿದ್ದೆ ಮಾಡಿ ನನ್ನ ನಿದ್ದೆ ಕೆಡಿಸಿ. ಏನೂ ಗೊತ್ತಾಗಿಲ್ಲ ಅವಳಿಗೆ. ಅಯ್ಯೋ ಬಂದ್ಲು ಅನಿಸುತ್ತೆ. ಮುಸುಗೆಳೆದು ಮಲಗಿದೆ. ಮೆಲ್ಲಗೆ ಮುಸುಕಿನೆಡೆಯಿಂದ ಏನು ಮಾಡ್ತಿದ್ದಾಳೆ ಅಂತ ನೋಡಿದೆ. ಸೀರೆ ಸರಿ ಮಾಡ್ತಿದ್ಲು. ಎಷ್ಟು ಚಂದ ನನ್ನ ಹೆಂಡತಿ. ಇವಾಗ ನಾನು ನೋಡಿದ್ದು ಗೊತ್ತಾದರೆ ನನ್ನ ಗತಿ ಗೋವಿಂದ. ಅವಳು ಬೇಗ ರೆಡಿಯಾಗಿ ರೂಮಿನಿಂದ ಹೊರಗೆ ಹೋದಳು. ಆಮೇಲೆ ನಾನು ಮೆಲ್ಲ ಎದ್ದು ಫ್ರೆಶ್ ಆದೆ. ಬರುವಾಗ ಟೇಬಲ್ ಮೇಲೆ ಕಾಫಿ ಇತ್ತು. ಬಹುಶಃ ಅವಳೇ ಇಟ್ಟು ಹೋಗಿರಬಹುದು. ಕಾಫಿ ಕುಡಿದು ಕೆಳಗೆ ಹೋದೆ. ಮುಂದುವರಿಯುವುದು.